ರಾಜ್ಯ ಸರ್ಕಾರಕ್ಕೆ ಕೆಪಿಎಸ್ಸಿ ಉರುಳಾಗಿದೆ. ನೀಟ್ ಮಾದರಿಯಲ್ಲಿ ಪ್ರೊಟೆಸ್ಟ್ಗೆ ರೆಡಿಯಾಗಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಕೆಪಿಎಸ್ಸಿ ಉರುಳಾಯ್ತಾ? ಹಾಗಾದ್ರೆ ನೀಟ್ ಮಾದರಿಯಲ್ಲಿ ಪ್ರೊಟೆಸ್ಟ್ಗೆ ರೆಡಿಯಾಗ್ತಾ ಇದ್ದಾರಾ? ಜೆನ್ಸಿ ಸಮೂಹ ಪ್ರತಿಭಟನೆಗೆ ತಯಾರಿಯನ್ನು ನಡೆಸ್ತಾ ಇದೆಯಂತೆ. ಕೆಪಿಎಸ್ಸಿ ಲಂಚದ ವಿರುದ್ಧ ಹೋರಾಟ ಮಾಡುವುದಕ್ಕೆ ಪಶು ವೈದ್ಯರ ನೇಮಕದಲ್ಲಿ ಅಕ್ರಮ ಆರೋಪ ಕೇಳಿಬಂದಿತ್ತು. ಸರ್ಕಾರದ ವಿರುದ್ಧ ವಾರ್ಗೆ ಯುವಕರು ರೆಡಿಯಾದ್ರ? ಹಾಗಾದ್ರೆ ಪಾರದರ್ಶಕ ನೇಮಕಾತಿಗೆ ಯುವ ಸಮೂಹ ಒತ್ತಾಯವನ್ನು ಮಾಡ್ತಾ ಇದೆ. ಪಾರದರ್ಶಕ ನೇಮಕಾತಿಗೆ ಈಗಾಗಲೇ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಕೆಪಿಎಸ್ಸಿನಲ್ಲಿ ಅಕ್ರಮ ನಡೆದಿದೆ. ಪಾರದರ್ಶಕ ನೇಮಕಾತಿ ಆಗಬೇಕು, ಆದರೆ ನೇಮಕಾತಿ ಪಾರದರ್ಶಕವಾಗಿ ಟ್ರಾನ್ಸ್ಪರೆನ್ಸ್ ಆಗಿ ನಡೀತಾ ಇಲ್ಲ ಎನ್ನುವಂತಹ ಒಂದಷ್ಟು ಮಾತುಗಳು ಹಾಗೆ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈಗ ದೆಹಲಿಯಲ್ಲಿ ನಾವೇನು ನೋಡಿದ್ವಿ, ಇಡೀ ದೇಶಾದ್ಯಂತ ಏನು ಪ್ರತಿಭಟನೆಯನ್ನ ನೋಡಿದ್ವಿ, ಜೆನ್ಸಿಗಳ ಪ್ರತಿಭಟನೆಯನ್ನ, ಅದೇ ರೀತಿಯಲ್ಲಿ ರಾಜ್ಯದಲ್ಲೂ ಕೂಡ ಇದೇ ಕೆಪಿಎಸ್ಸಿ ಪಶುವೈದ್ಯರ ನೇಮಕದಲ್ಲಿ ಆದಂತಹ ಅಕ್ರಮದ ವಿರುದ್ಧ ಹೋರಾಡೋಕೆ ಜೆನ್ಸಿಗಳು ರೆಡಿಯಾಗಿದ್ದಾರೆ ಎನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನಿಸ್ತಾ ಹೋದ್ರೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬಿಜೆಪಿ ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿಯಾಗಿ ಸ್ಟೂಡೆಂಟ್ಸ್ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ನಿನ್ನೆ ಕೆಪಿಎಸ್ಸಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಟಾಕ್ ಕೂಡ ಮಾಡಿದ್ದಾರೆ, ಚರ್ಚೆಯನ್ನ ನಡೆಸಿದ್ದಾರೆ. ಬಿಜೆಪಿಯ ನಿಯೋಗದ ಸದಸ್ಯರು ಈಗಾಗಲೇ ಸ್ಕ್ಯಾಮ್ ಸಿಬಿಐ ನೀಡಬೇಕು ಅಂತ ಆಗ್ರಹವನ್ನ ಕೂಡ ಮಾಡಲಾಗ್ತಾ ಇದೆ. ಕೆಪಿಎಸ್ಸಿ ಅಕ್ರಮ ಸರ್ಕಾರಕ್ಕೆ ಹೊಸ ತಲೆಬಿಸಿಯನ್ನ ತಂದುಕೊಡುತ್ತಾ ಮುಂಗಾರು ಅಧಿವೇಶನದಲ್ಲೂ ಕೂಡ ಬಿಜೆಪಿಗೆ ಒಂದು ಹೊಸದಾದಂತಹ ಅಸ್ತ್ರ ಸಿಕ್ಕಂತೆ ಕಾಣಿಸ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.